हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ಮುಂಡಗೋಡದಲ್ಲಿ ತಹಸೀಲ್ದಾರ್ ಅವರಿಗೆ ಹಿಂದೂ ಸಂಘಟನೆಗಳಿಂದ ಶ್ರೀರಾಮ್ ಸೇನೆ ಸಂಘಟನೆ, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್ ಮತ್ತು ಇತರೆ ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಒಂದು ಮನವಿಯನ್ನ ಕೊಡಕ್ಕೆ ಬಂದಿದ್ದೀವಿ. ಲವ್ ಜಿಹಾದ್, ಹಿಂದೂ ಹುಡುಗಿಯರನ್ನ ಪ್ರೀತಿ, ಪ್ರೇಮ, ಲವ್, ಇಶ್ಕ್ ಅಂತ ಹೇಳಿ ಮೋಸದಿಂದ ಫಸಾಯಿಸಿ ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಹುಡುಗಿಯರಿಗೆ ಬುರ್ಕಾ ಹಾಕ್ತಾ ಇದ್ದಾರೆ, ಗೋಮಾಂಸ ತಿನ್ನಿಸ್ತಾ ಇದ್ದಾರೆ, ಕುಲ್ಗೆಡಿಸ್ತಾ ಇದ್ದಾರೆ. ಇದು ಈಗಲ್ಲ, ನಿರಂತರವಾಗಿ ನಡ್ಕೊಂಡು ಬಂದಿದೆ. ಕರ್ನಾಟಕ ಅಷ್ಟೇ ಅಲ್ಲ, ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ಮುಸ್ಲಿಮೇತರರ ಎಲ್ಲ ಹುಡುಗಿಯರನ್ನ ಫಸಾಯಿಸಿ ಪ್ರೀತಿ ಪ್ರೇಮದಲ್ಲಿ ತೊಡಗಿಸಿ ಹಾಳು ಮಾಡುವಂತ ವ್ಯವಸ್ಥೆ, ಷಡ್ಯಂತ್ರ, ಕುತಂತ್ರ ಇಸ್ಲಾಂನಲ್ಲ ಮಾಡ್ತಾ ಇದೆ. ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಮುಸ್ಲಿಮರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ. ನೀವು ನಿಮ್ಮ ಹುಡುಗಿಯರನ್ನ ಮದುವೆ ಆಗ್ರಿ, ನಮಗೇನು ಅಭ್ಯಂತರ ಇಲ್ಲ. ಆದ್ರೆ ಹಿಂದೂ ಹುಡುಗಿಯರ ಮೇಲೆ ಯಾಕೆ ಕಣ್ಣು ಹಾಕ್ತಾ ಇದ್ದಾರೆ? ಹಿಂದೂ ಹುಡುಗಿಯರನ್ನು ಯಾಕೆ ಬುರ್ಕ ಹಾಕ್ತಾ ಇದ್ದಾರೆ? ಹಿಂದೂ ಹುಡುಗಿಯರಿಗೆ ಗೋಮಾಂಸ ಯಾಕೆ ತಿನ್ನಿಸ್ತಾ ಇದ್ದಾರೆ? ಸೊ ಇದರ ವಿರುದ್ಧ ಹಿಂದೂ ಸಂಘಟನೆಗಳು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾವೆ. ಸಾವಿರಾರು ಹಿಂದೂ ಹುಡುಗಿಯರನ್ನ ಇಲ್ಲಿವರೆಗೆ ಮುಸ್ಲಿಮರ ಜೊತೆಗೆ ಓಡಿ ಹೋದಂತವ್ರನ್ನ ವಾಪಸ್ ತಂದು ನಾವು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದಂಥವರು ಶ್ರೀರಾಮ ಸೇನೆ ಸಂಘಟನೆ, ಬಜರಂಗ ದಳ, ಹಿಂದೂ ಜಾಗರಣದವರು ಮಾಡ್ತಾ ಇದ್ದೀವಿ. ನಾವು ಬರೇ ಒಂದು ಹುಡುಗಿ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಮಾತೃ ದೇವೋ ಭವ ಅಂತ ಹೇಳ್ತೀವಿ ನಾವು. ತಾಯಿ, ಸ್ತ್ರೀ, ಮಹಿಳೆ ನಮಗೆ ಗೌರವದ ಆ ತಾಯಿ, ಪೂಜನೀಯ ತಾಯಿ, ಪೂಜ್ಯದಿಂದ ನೋಡ್ತೀವಿ ನಾವು. ಸೊ ಅಂತ ಸ್ತ್ರೀಯನ್ನ ಕೆಡಿಸುವಂತ ಕೆಲಸದ ಜೊತೆಗೆ ತಮ್ಮ ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರನೇ ಈ ಲವ್ ಜಿಹಾದವು ಕೂಡ ಒಂದು. ಸೊ ಇದರ ವಿರುದ್ಧ ಎಲ್ಲ ಹಿಂದೂ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದ್ದಾವೆ. ನಾ ಎಲ್ಲ ನಾಗರಿಕರಿಗೆ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ನಾನು ಶ್ರೀರಾಮ ಸೇನೆ ಸಂಘಟನೆಯಿಂದ ಹೆಲ್ಪ್ ಲೈನ್, ಒಂದು ಸಹಾಯವಾಣಿಯನ್ನ ಮಾಡಿದ್ದೇವೆ. 24 ಗಂಟೆನೂ ಆ ಸಹಾಯವಾಣಿ ಚಾಲ್ತಿಯಲ್ಲಿರುತ್ತೆ.
ಆ ಸಹಾಯವಾಣಿಯ ಮೂಲಕ ನಿಮ್ಮಲ್ಲಿ ಯಾರಾದರೂ ಕೂಡ ಎಲ್ಲಾದರೂ ನಿಮ್ಮ ಗಮನಕ್ಕೆ ಬಂತು ನಮ್ಮ ಹಿಂದೂ ಹುಡುಗಿಯರನ್ನ ಫಸಾಯಿಸ್ತಾ ಇದ್ದಾರೆ, ಕೂಡಲೇ ಆ ಸಹಾಯವಾಣಿಗೆ ತಿಳಿಸಿದರೆ ನಾವು ಸಂಪೂರ್ಣವಾಗಿ ಆ ಹುಡುಗಿನ ಮುಕ್ತ ಮಾಡಿ ನಿಮ್ಮ ಮನೆಗೆ ಸೇರಿಸುವಂತ ಜವಾಬ್ದಾರಿ ನಮ್ದು. ಯಾವುದೇ ಕೇಸ್ ಆಗುವುದಿಲ್ಲ, ಯಾವುದೇ ರೀತಿಯ ಗಲಾಟೆ ಇಲ್ಲ, ಅತ್ಯಂತ ಶಾಂತ ರೀತಿಯಿಂದ ಪ್ರಚಾರ ಇಲ್ಲದೆ ನಿಮ್ಮ ಮಗಳನ್ನ ಮನೆಗೆ ಸೇರಿಸುವಂತ ಜವಾಬ್ದಾರಿ ನಮ್ದು ಅಂತ ನೆನಪಿಟ್ಕೊಳ್ಳಿ. ಹಾಗಾಗಿ ಇವತ್ತು ಇಲ್ಲೊಂದು ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗಿದ್ದು ಹಿಂದೂ ಹುಡುಗ, ಮುಸ್ಲಿಂ ಹುಡುಗ, ಹಿಂದೂ ಹುಡುಗಿ, ಒಬ್ಬ ಯೂಟ್ಯೂಬರ್. ಅವನ ಹೆಸರು ಹೇಳಕ್ಕೆ ಆಸೆ ಅನಿಸುತ್ತೆ. ಎಲ್ಲರಿಗೂ ಗೊತ್ತಿದೆ, ಮುಕ್ಕಳಪ್ಪ. ಅವ ಯಾರಪ್ಪ ಅಂತಂದ್ರೆ ಮುಕ್ಕಳಿ ಅಪ್ಪ. ಏನ್ ಹೆಸರು ಇಟ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಅವ ಪಾಕಿಸ್ತಾನದಿಂದ ಒಬ್ಬರು ಬಂದಿದ್ದ, ಕಸಾಬ. ಏನ್ ಕಸಾಬು, ಏನ್ ಹೆಸರು ಅರ್ಥನೇ ಆಗುದಿಲ್ಲ. ಅವನು ಒಂದು ಕಡೆ ಹೇಳ್ತಾನ ಅವನು. ಒಬ್ರು ಯಾರೋ ಕೇಳಿದ್ರಂತ, ನಿನ್ನ ಯೂಟ್ಯೂಬ್ನಲ್ಲಿ ಬರೇ ಹಿಂದೂ ಹುಡುಗಿಯರೇ ಇದಾರಲ್ಲ, ಯಾಕೆ ಮುಸ್ಲಿಂ ಹುಡುಗಿ ಇಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬಂದ್ಬಿಡ್ತಾರೆ, ಮುಸ್ಲಿಂ ಹುಡುಗಿಯರು ಹಾಗೆ ಬರುವುದಿಲ್ಲ ಅಂತ ಹೇಳ್ತಾನ. ಬಡ್ಡಿ ಮಗನೇ, ನಿನ್ನ ಸೊಕ್ಕ ಅಡಗಿಸ್ತೇವೆ. ಹಿಂದೂ ಹುಡುಗಿಯರು ಆ ರೀತಿ ದುಡ್ಡು ಕೊಟ್ರೆ ಬರ್ತಾರೆ ಅಂತನ್ನುವಂತಹದ್ದು ಸೊಕ್ಕಿನಿಂದ ಮಾತಾಡ್ತಿಯಲ್ಲ, ಇನ್ನು ಹೇಗೆ ಯೂಟ್ಯೂಬ್ ನಡೆಸ್ತಿ ನೋಡೋಣ. ನಿನ್ನ ಯೂಟ್ಯೂಬ್ ನೋಡಿದವ್ರು ಯಾರು ಅಂತಂದ್ರೆ ಹಿಂದೂಗಳೇ ನೋಡ್ತಾರ, ಅವ್ರು ಹಿಂದೂಗಳೇ, ಶೇರ್ ಮಾಡ್ತಾ ಇರೋರು ಹಿಂದೂಗಳೇ, ಅದನ್ನ ಬೇರೆ ಬೇರೆ ರೀತಿಯ ಪ್ರಚಾರ ಮಾಡ್ತಾ ಇರುವಂತವ್ರು ಹಿಂದೂಗಳೇ. ನಾನು ಎಲ್ಲಾ ಹಿಂದೂಗಳು ಯಾರ್ಯಾರು ನೋಡ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಹೇಳಿದಾನವನು, ದುಡ್ಡು ಕೊಟ್ರೆ ಬರ್ತಾರೆ ಅಂತ ಅನ್ನುವಂತ ಸೊಕ್ಕಿನ ಮಾತು ಹೇಳದಂತ ಅವನಿಗೆ ಯೂಟ್ಯೂಬ್ ಅನ್ನ ನೋಡೋದನ್ನ ನಿಲ್ಲಿಸಬೇಕು, ಶೇರ್ ಮಾಡೋದನ್ನ ನಿಲ್ಲಿಸಬೇಕು, ಟೋಟಲ್ ಬಹಿಷ್ಕಾರ ಬ್ಯಾನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ ನಿಮಗೆ. ಇಲ್ಲಾದ್ರೆ ಇದೇ ವ್ಯಕ್ತಿಯ ಮೂಲಕ ನಮ್ಮ ಮನೆಯ ಒಳಗಡೆ ಇರುವಂತ ಹೆಣ್ಣು ಮಕ್ಕಳನ್ನ ಫಸಾಯಿಸ್ತಾರೆ. ಅಲ್ಲಿವರೆಗೆ ಜಾಗೃತಿ ಆಗುವ, ಅಲ್ಲಿವರೆಗೆ ಹೋಗಕ್ ಹೋಗ್ಬೇಡ್ರಿ, ಈಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸೊ ಪ್ರತಿನಿತ್ಯ ನಮ್ಮ ಹಿಂದೂ ಸಂಘಟಕರು ನೂರಾರು ಕೇಸುಗಳನ್ನು ಈ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಆಗಿದ್ದು ಮೊದಲನೇ ಸಲ ಅಲ್ಲ, ಪಹಲ್ಗಾಮ್ ಆಗಿದ್ದು ಕೊನೆ ಬಾರಿನೂ ಅಲ್ಲ. ನಾವು ನಿದ್ದೆ ಮಾಡಿದ್ರೆ, ನಾವು ಅಲಕ್ಷ್ಯ ಮಾಡಿದ್ರೆ, ದುರ್ಲಕ್ಷ್ಯ ಮಾಡಿದ್ರೆ, ನಾವು ಹೆದರಿದ್ರೆ ಇನ್ನೂ ಸಾವಿರಾರು ಹೆಣಗಳು ಬೀಳುತ್ತವೆ. ಇವತ್ತು ಬರೇ ಪಹಲ್ಗಾಮ್ ಆಯ್ತು, ನಾಳೆ ಉಂಡುಗೋಡಕ್ಕೂ ಬರ್ತಾರೆ. ಸೊ ಎಲ್ಲಿವರೆಗೆ ಹಿಂದೂ ಸಮಾಜ ಒಗ್ಗಟ್ಟಾಗುವುದಿಲ್ಲೋ, ಧೈರ್ಯದಿಂದ ಎದುರಿಸುವುದಿಲ್ಲೋ, ಈ ಧರ್ಮ ಕೇಳಿ ಹೊಡೆಯುವಂಥವರನ್ನ ಧರ್ಮ ಕೇಳಿ ನಾವು ವ್ಯಾಪಾರವನ್ನ ಮಾಡಬೇಕು. ಯಾವ ಧರ್ಮದವರಿದ್ದಾರೆ ಹಿಂದೂ ಅಂತ ಹೇಳಿದ್ರೆ ವ್ಯಾಪಾರ ಮಾಡ್ರಿ, ಅವ್ರ ಜೊತೆಗೆ ವ್ಯವಹಾರ ಮಾಡ್ರಿ, ಅವರ ಆಟೋಗಳನ್ನ ಹತ್ರಿ. ಅವರು ಧರ್ಮ ಕೇಳಿಕೊಂಡು ಹೊಡೆಯೋದಾದ್ರೆ ನಾವು ಧರ್ಮ ಕೇಳಿ ವ್ಯವಹಾರವನ್ನ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ನಮ್ಮ ಧರ್ಮದ ಉಳಿವಿಗೋಸ್ಕರ, ನಮ್ಮ ದೇಶದ ಉಳಿವಿಗೋಸ್ಕರ, ನಮ್ಮ ಗಜಾನನ ಗಣಪತಿಯ ವಿಸರ್ಜನೆಯ ಸಮಯದಲ್ಲಿ ಗಣಪತಿಗೆ ಕಲ್ಲೆಸಿದ್ದಾರೆ. ಯಾಕೆ? ಸೊಕ್ಕಿನ ಮೈಯಾಗ
ಗಣಪತಿಗೆ ಕಲ್ಲು ಯಾಕೆ ಎಸಿತಾರೆ ನೀವು? ಈದ್ ಮಿಲಾದ್ಗೆ ತೊಂದರೆ ಕೊಟ್ಟಿವ ನಿಮಗೆ? ಬಕ್ರೀದ್ಗೆ ತೊಂದರೆ ಕೊಟ್ಟಿವ ನಾವು? ನಮ್ಮ ಹಿಂದೂ ಹಬ್ಬಗಳಿಗೆ ತೊಂದರೆ ಕೊಡ್ತೀವಿ. ಇನ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವುದಿಲ್ಲ. ಇನ್ಮೇಲೆ ಹೋಗಿ DC ತಹಸೀಲ್ದಾರ್ಗೆ ಮನವಿ ಕೊಡುವುದಿಲ್ಲ. ಇನ್ಮೇಲೆ ಕೋರ್ಟಿಗೆ ಹೋಗಿ ಕೇಸ್ ಹಾಕೋದಿಲ್ಲ. ಇನ್ಮೇಲೆ ಗಣಪತಿಗೆ ಕಲ್ಲು ಎಸೆದವರನ್ನ ಹುಡುಕಿ ಮನೆಗೆ ಹೊಕ್ಕು ಹೊಡಿತೀವಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ದೇವರುಗಳಿಗೆ ಕಲ್ಲೆಸಿದರೆ, ನಮ್ಮ ದೇಶದಲ್ಲ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನದ ಹೇಲ್ ತಿಂತ ಇದ್ರೆ ಹುಷಾರ್. ಈಗ ಇಲ್ಲಿಂದ ನಾವೆಲ್ಲರೂ ಕೂಡ ತಹಸೀಲ್ದಾರ್ ಆಫೀಸ್ ಹೋಗಿ ಇಲ್ಲಿ ರಿಜಿಸ್ಟರ್ ಆಫೀಸ್ ಏನೇನು ಗಲಭಡಿ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡೋದು ಅಂತ ನಿರ್ಧಾರ ಮಾಡಿದೀವಿ. ಸೊ ಎಲ್ಲರೂ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನುವಂತ ಒಗ್ಗಟ್ಟಿನಿಂದ, ಧೈರ್ಯದಿಂದ ನಾವು ನಿಮ್ಮ ಜೊತೆಗಿದ್ದೀವಿ. ಕೇಸುಗಳಿಗೆ, ಜೈಲಿಗೆ, ಲಾಠಿ ಏಟಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ನಾವೇನು ಕಳ್ಳರಲ್ಲ, ರೌಡಿಗಳಲ್ಲ. ನಾವು ಹಿಂದೂಗಳಿದ್ದೀವಿ. ಹಿಂದೂಸ್ತಾನ ನಮ್ಮ ದೇಶ ಉಳಿಸೋಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತನ್ನುವಂತ ವಿಚಾರವನ್ನು ಹೇಳಿ ಈಗ ಎಲ್ಲರೂ ಕೂಡ ತಹಸೀಲ್ದಾರ್ ಆಫೀಸ್ಗೆ ಹೋಗೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್.